ಮುಮುಕ್ಷವೋ ಘೋರಮೂಢಾನ್ ಹಿತ್ವಾ ಭೂತಪತೀನಥ ನಾರಾಯಣಕಲಾ ಶಾಂತಾಃ ಭಜಂತಿ ಹ್ಯನಸೂಯವಃ ರಜಸ್ತಮಃ ಪ್ರಕೃತಯಃ ಸಮಶೀಲಾನ್ ಭಜಂತಿ ವೈ ಪಿತೃಭೂತಪ್ರಜೇಶಾದೀನ್ ಶ್ರಿಯೈಶ್ವರ್ಯ ಪ್ರಜೇಪ್ಸವಃ. ಭಾಗವತದ 1ನೇ ಸ್ಕಂದದ 2ನೇ ಅಧ್ಯಾಯದ 27 ಮತ್ತು 28ನೇ ಶ್ಲೋಕಗಳಿವು. ಈಗಾಗಲೇ ಈ ಶ್ಲೋಕಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವ್ಯಾಖ್ಯಾನಕಾರರು ಹಾಗೆ ವಿಜಯಧ್ವಜರು ಯಾದವಾರ್ಯರು ಮಾಡಿದ ಅರ್ಥಗಳನ್ನು ನಾವು ಅವಲೋಕಿಸಿದ್ದೀವಿ. ಭೂತಪತಿಗಳು ಅಂದರೆ ರುದ್ರಾದಿಗಳು ಅನ್ನೋ ಅರ್ಥವನ್ನೇ ಇಬ್ಬರು ವ್ಯಾಖ್ಯಾನಕಾರರು ಬರೆದಿದ್ದಾರೆ. 28ನೇ ಶ್ಲೋಕದಲ್ಲಿ ಪಿತೃಭೂತ ಪ್ರಜೇಶಾದೀನ್, ಭೂತೇಶರು ಮತ್ತು ಪ್ರಜೇಶರು ಇವರೆಲ್ಲರನ್ನೂ ಆರಾಧನೆ ಮಾಡ್ತಾರೆ, ರಾಜಸ ತಾಮಸ ಸ್ವಭಾವದವರು ಅಂತ ಬಂದಿದೆ. 27ನೇ ಶ್ಲೋಕದಲ್ಲಿ ಸಾತ್ವಿಕರಾದವರು ಯಾರನ್ನು ಆರಾಧನೆ ಮಾಡ್ತಾರೆ ಅಂತ ಬಂದಿದೆ. ಇಲ್ಲಿ ರುದ್ರಾದಿಗಳು ರಾಜಸ ತಾಮಸ ಅನಿಸಿಕೊಂಡಿರುವಂಥ ಭೂತಪತಿಯನ್ನು ರುದ್ರಾದಿಯನ್ನು ಅಂತ ಏನು ಅರ್ಥ ಇದೆಯಲ್ಲ, ಇದಕ್ಕೆ ವ್ಯತಿರಿಕ್ತವಾಗಿ ಒಂದು ಅರ್ಥವನ್ನು ಗೋವಿಂದಾಚಾರ್ಯರು ತಮ್ಮ ಪ್ರವಚನದಲ್ಲಿ ಹೇಳಿದ್ದಾರೆ. ಅದನ್ನು ಬಗ್ಗೆ ಒಂದು ನಾವು ಗಮನಿಸಬೇಕು. ಸಾತ್ವಿಕರಾದವರು ಭಗವಂತನ ಪರಿವಾರಭೂತರಾದಂಥ ದೇವತೆಗಳನ್ನು ಆರಾಧಿಸ್ತಾರೆ. ಆದರೆ ತಾಮಸರಾದವರು ಭೂತಗಳನ್ನು ಮತ್ತು ಪ್ರಜಾಪತಿಗಳನ್ನು, ಪಿತೃಗಳನ್ನು ಇವರೆಲ್ಲರನ್ನು ಆರಾಧನೆ ಮಾಡ್ತಾರೆ ಅಂತ ಬಂದಿದೆ. ಗೋವಿಂದಾಚಾರ್ಯರು ದಕ್ಷಿಣ ಕನ್ನಡದಲ್ಲಿ ಬಳಕೆಯಲ್ಲಿರುವಂಥ ಅನೇಕ ಭೂತಗಳನ್ನು ವಿಶೇಷವಾಗಿ ತಮ್ಮ ಪ್ರವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರತಿಯೊಂದು ಜಮೀನಿಗೂ, ಹೆಚ್ಚು ಕಡಿಮೆ ಪ್ರತಿಯೊಂದು ಮನೆಗೂ ಕೂಡ, ಹೆಚ್ಚೇನು ಪ್ರತಿಯೊಂದು ಮಠಕ್ಕೂ ಕೂಡ ಒಂದೊಂದು ಭೂತ ಅಂತ ಅನ್ನೋದಿರ್ತದೆ. ವಿಷ್ಣುಮೂರ್ತಿ ಭೂತ, ಪಂಜುರ್ಲಿ ಭೂತ, ಜುಮಾದಿ ಭೂತ, ನರಸಿಂಹಭೂತ ಅಂತ ಹೀಗೆ ನಾನಾ ಥರದ ಹೆಸರುಗಳಿವೆ. ಕೆಲವು ಸ್ತ್ರೀ ಭೂತಗಳು, ಕೆಲವು ಪುರುಷ ಭೂತಗಳು, ಇವುಗಳದೆಲ್ಲ ಆರಾಧನೆ ಇದೆ. ಅದಕ್ಕೆ ಬ್ರಾಹ್ಮಣರು, ಬ್ರಾಹ್ಮಣೇತರರು ಎಲ್ಲರೂ ಕೂಡ ಅದನ್ನು ಅವರವರದೇ ಆದ ರೀತಿಯಲ್ಲಿ ಆರಾಧಿಸ್ತಾರೆ. ಬ್ರಾಹ್ಮಣೇತರರಾದವರು ಅದಕ್ಕೆ ಕೋಳಿ ಬಲಿ ಇತ್ಯಾದಿಗಳನ್ನು ಕೊಟ್ಟು ಅದರ ಆರಾಧನೆ ಮಾಡ್ತಾರೆ. ವರ್ಷಕ್ಕೊಮ್ಮೆ ಅಥವಾ ಒಂದು ನಿರ್ದಿಷ್ಟವಾದ ಸಂದರ್ಭದಲ್ಲಿ ಆ ಭೂತದ ಕೋಲ ಅಂತ ಒಂದು ನಡೀತದೆ. ಒಬ್ಬ ಪಾತ್ರಧಾರಿಯಾದವನು ಅಡಿಕೆ ಎಲೆ ಇತ್ಯಾದಿಗಳಿಂದ ತನ್ನನ್ನು ಸಿಂಗರಿಸಿಕೊಂಡಿರ್ತಾನೆ. ಅವನ ಮೇಲೆ ಆ ಭೂತ ಆವಾಹಿತ ಆಗ್ತದೆ. ಅವನು ಅನೇಕ ಸಂಗತಿಗಳನ್ನು ವರ್ಣಿಸ್ತಾನೆ. ಅದರಿಂದ ಆ ಶ್ರೋತೃಗಳಿಗೆ ಅನೇಕ ಥರದ ಫಲಗಳು ಕೂಡ ಸಿಗ್ತವೆ. ಬ್ರಾಹ್ಮಣರಾದವರು ಕೋಳಿ ಬಲಿ ಇತ್ಯಾದಿಗಳನ್ನು ಕೊಡದೆ ಹೋದರೂ ಕೂಡ ಅನ್ನ ಬಲಿ ಅಥವಾ ಅದಕ್ಕೆ ಬೇಕಾದ ಕೆಲವು ಖರ್ಚು ವೆಚ್ಚ ಇತ್ಯಾದಿಗಳನ್ನು ಮಾತ್ರ ಕೊಡ್ತಾರೆ. ಇದು ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ಕಂಡು ಬಂದಿದೆ. ಬೇರೆ ಕರ್ನಾಟಕದ ಇತರ ಭಾಗಗಳಲ್ಲಿ ಮತ್ತು ದೇಶದ ಇತರ ಭಾಗಗಳಲ್ಲೂ ಕೂಡ ಇದಿರಬಹುದು. ಅಣ್ಣಮ್ಮ, ಪ್ಲೇಗಮ್ಮ ಇತ್ಯಾದಿ ಅನೇಕ ಥರದ ದೇವತೆಗಳ, ಅನೇಕ ಥರದ ಶಕ್ತಿ ದೇವತೆಗಳ ದೇವಾಲಯಗಳು ಬೆಂಗಳೂರಿನಂಥ ಊರಿನಲ್ಲಿರೋದು ಕೂಡ ನಮ್ಗೆ ಗೊತ್ತಿದ್ದೇ ಇದೆ. ಉತ್ತರ ಕರ್ನಾಟಕದಲ್ಲೂ ಕೂಡ ಕರೆಮ್ಮ ಮೊದಲಾದ ದೇವತೆಗಳು ಇರೋದು ಗೊತ್ತಿದ್ದೇ ಇದೆ. ಇಲ್ಲಿ ಕೋಳಿ, ರಕ್ತ ಇತ್ಯಾದಿಗಳ ಬಲಿ ಏನೂ ಆಗೋದಿಲ್ಲ ಕರೆಮ್ಮನಿಗೆ. ಆದರೆ ಕೆಲವು ಕಡೆ ಲಗಮವ್ವ ಅಂತ ಒಂದು ಹೇಳ್ತಾರೆ. ಲಗಮವ್ವ ಅಂದರೆ ಲಕ್ಷ್ಮೀದೇವಿ ಅಂತಲೇ ಕೆಲವರು ಅದನ್ನು ಭಾವಿಸ್ತಾರೆ. ಆದರೆ ನಾನು ಸುತ್ತಮುತ್ತಲು ನೋಡಿರುವಂತೆ ಆ ಲಗಮವ್ವ ದೇವಿಗೆ ಕೋಣ ಮತ್ತು ಕುರಿ ಇತ್ಯಾದಿಗಳ ಬಲಿಯನ್ನು ಕೊಟ್ಟೇ ಕೊಡ್ತಾರೆ. ಮತ್ತು ಆ ಮಾಂಸಾಹಾರವನ್ನು ಸೇವಿಸುವವರು ಆ ಬಲಿ ಕೊಟ್ಟು ಆ ಆಹಾರವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಈ ಕರೆಮ್ಮ ದೇವಿಗೆ ಅಲ್ಲಲ್ಲಿ ಒಂದೊಂದು ದೇವಾಲಯಗಳನ್ನು ನಿರ್ಮಿಸಿರ್ತಾರೆ. ನಮ್ಮ
ಜಮೀನಿನ ಪಕ್ಕದ ಜಮೀನಿನಲ್ಲೂ ಕೂಡ ಅಂಥದ್ದೊಂದು ಕರೆಮ್ಮ ಅನ್ನೋ ದೇವಿ ಇದೆ. ನಮ್ಮ ರೈತರು ಮತ್ತು ಉಳಿದ ಸುತ್ತಮುತ್ತಲಿನ ರೈತರೆಲ್ಲರೂ ಸೇರಿ ಆಷಾಢ ಅಮಾವಾಸ್ಯೆ ದಿವಸ ಕರೆಮ್ಮನನ್ನು ಆರಾಧಿಸ್ತಾರೆ. ಅಲ್ಲೇನು ಮಾಂಸಾಹಾರದ ಬಲಿಯನ್ನು ಕೊಡೋದಿಲ್ಲ ಅವರು, ಸಸ್ಯಾಹಾರದ ಬಲಿಯೇ ಇರ್ತದೆ. ಪ್ರತಿ ಮಂಗಳವಾರದ ದಿವಸ ಆ ಶಿಲೆಗೆ, ಅಲ್ಲೇ ವಿಗ್ರಹ ಇಲ್ಲ ಆದರೆ ಶಿಲೆ ಇದೆ, ಆ ಶಿಲೆಯ ಅಲ್ಲೇ ಆ ದೇವಿ ಸನ್ನಿಹಿತಳಾಗಿರ್ತಾರೆ. ಅಲ್ಲೊಂದು ದೇವಾಲಯ ಕಟ್ಟಲಿಕ್ಕೆ ನಾನು ಕೂಡ ಕಾಣಿಕೆ ಕೊಟ್ಟಿದ್ದೇನೆ. ಮತ್ತು ವರ್ಷಕ್ಕೊಂದು ಬಾರಿ ಅದರ ಜಾತ್ರೆ ನಡೆದರೆ ಅದಕ್ಕೂ ಕೂಡ ನನ್ನಿಂದಲೂ ಕಾಣಿಕೆ ಸಲ್ಲುತ್ತದೆ ಪ್ರತಿ ವರ್ಷವೂ. ಪ್ರತಿ ಮಂಗಳವಾರದ ದಿವಸ ಅದಕ್ಕೆ ಸುತ್ತಮುತ್ತಲಿನ ಕೆಲವು ರೈತರು, ನಮ್ಮ ರೈತರು ಕೂಡ ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡಿ, ಹಾಲು ಮೊಸರು ತುಪ್ಪ ಇತ್ಯಾದಿಯಿಂದ ಅಭಿಷೇಕ ಮಾಡಿ ಅದನ್ನು ಆರಾಧನೆ ಮಾಡ್ತಾರೆ. ಆ ದೇವಿ ಬಹಳ ಕೆಟ್ಟ ಇದ್ದಾಳೆ ಅಂತ ನಮ್ಮ ರೈತ ಅದನ್ನು ವರ್ಣಿಸ್ತಿರ್ತಾರೆ. ಅದು ಹೇಗೆ ಅಂದರೆ, ಅವಳಿಗೆ ಕೊಡಬೇಕಾದಂಥ ಕಾಣಿಕೆ ಬಲಿ ಇತ್ಯಾದಿಗಳನ್ನು ಕೊಟ್ಟರೆ ಆಕೆ ಸುತ್ತಮುತ್ತಲು ಇರುವಂಥವ್ರನ್ನ ಸುಖವಾಗಿ ಇರ್ಲಿಕ್ಕೆ ಬಿಡ್ತಾಳೆ. ಇಲ್ಲದೆ ಹೋದರೆ ಆಕೆ ನಾನಾ ಥರದ ತೊಂದರೆಗಳಿಗೆ ಈಡು ಮಾಡ್ತಾಳೆ ಅಲ್ಲಿರುವಂಥವ್ರನ್ನು. ಈ ನಮ್ಮ ರೈತನ ಮಗನಿಗೆ ಅವನು ಚಿಕ್ಕವನಿದ್ದಾಗ ತೀವ್ರ ಪ್ರಮಾಣದ ಭೇದಿಯ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಇವನು ಎಷ್ಟೇ ವೈದ್ಯಕೀಯ ಸಲಹೆಗಳನ್ನು ತೊಗೊಂಡ್ರೂ ಕೂಡ ಅದು ಪರಿಹಾರ ಕಾಣಲಿಲ್ಲ. ಅವನು ಆ ಭಾಗಕ್ಕೆ ಹೊಸಬನೇ ಆಗಿದ್ದ, ನಮ್ಮ ರೈತನು ಕೂಡ. ಆಗ ಸುತ್ತಮುತ್ತಲಿದ್ದವರು ಆ ದೇವಿಗೆ ನೀನು ಪೂಜೆ ಸಲ್ಲಿಸಿದರೆ, ಹರಕೆ ಹೊತ್ತರೆ ಎಲ್ಲವೂ ಸರಿಯಾಗ್ತದೆ ಅಂತ ಹೇಳಿದ. ಕೆಲವರು ಹೇಳಿದರು, ಅದರಂತೆ ಇವನು ಆ ದೇವಿಗೆ ಆರಾಧನೆ ಮಾಡಲಿಕ್ಕೆ ತೊಡಗಿದ. ಮತ್ತು ಆ ಮಗುವಿಗೆ ಆ ಭೇದಿಯ ಸಮಸ್ಯೆ ಕೂಡ ನಿಂತು ಮುಂದೆ ಆ ಮಗು ಆರೋಗ್ಯವಂತವಾಗಿ ಬೆಳೆದು ಯುವಕನಾಯಿತು. ಇದು ಅದು ಅವನ ಅನುಭವ. ರಾತ್ರಿ ಹೊತ್ತು ಆ ದೇವಿ ಸಂಚಾರ ಮಾಡ್ತಿರ್ತಾಳೆ, ಅವಳ ಬೆಳಕು ಅದು ಕಾಣಿಸ್ತದೆ ಅಂತ ಅವನು ಹೇಳ್ತಾನೆ. ಮನುಷ್ಯ ಸಂಚಾರ ಮಾಡುವಾಗ ಬೆಳಕು ಬೇರೆ ಥರ ಇರ್ತದೆ, ದೇವಿ ಸಂಚಾರ ಮಾಡುವಾಗ ಸುದೀರ್ಘವಾಗಿ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಅವಳು ಬೆಳಕಿನಲ್ಲಿ ಸಂಚಾರ ಮಾಡುವುದು ನನಗೆ ಅನುಭವಕ್ಕೆ ಬರ್ತದೆ ಅಂತ ಅವನು ಹೇಳ್ತಾನೆ. ಅವಳು ಬಹಳ ಕೆಟ್ಟ ಇರುವುದರಿಂದ ಯಾರೇ ಆರಾಧನೆ ಮಾಡದೆ ಹೋದರೂ ಕೂಡ, ಅಥವಾ ಏನಾದರೂ ತಪ್ಪಿ ನಡೆದರೆ, ಆ ದೇವಾಲಯ ನಿರ್ಮಾಣ ಮಾಡುವಾಗಲೂ ಕೂಡ ಇದ್ದ ಕಲ್ಲನ್ನು ಸ್ವಲ್ಪ ಮಟ್ಟಿಗೆ ಸ್ಥಳಾಂತರ ಮಾಡಿ ಮತ್ತೆ ಅದೇ ಸ್ಥಳದಲ್ಲಿ ಅದನ್ನು ಕೂಡಿಸ್ಬೇಕಾಗಿತ್ತು. ಅವಳ ಸನ್ನಿಧಾನ ಇರುವ ಆ ಶಿಲೆಯನ್ನು ಅಲ್ಲಿಂದ ತಾತ್ಕಾಲಿಕವಾಗಿ ಅದನ್ನು ಸ್ಥಳಾಂತರ ಮಾಡಲಿಕ್ಕೆ ಅಲ್ಲಿರುವ ಕೆಲಸಗಾರರು, ರೈತರು ಎಲ್ಲರೂ ಬಹಳ ಹೆದರಿದ್ರು. ಆಮೇಲೆ ನಾನು ಹೇಳಿದೆ, ಏನಾದರೂ ದೇವಿಗಾಗಿ ನಾವು ಒಂದು ಮಂದಿರ ನಿರ್ಮಾಣ ಮಾಡ್ತಾ ಇದ್ದೀವಿ, ಅದರಿಂದ ದೇವಿಯನ್ನಲ್ಲಿಂದ ಸ್ಥಳಾಂತರಿಸಿದರೆ ಆಕೆಗೆ ಕೋಪ ಏನೂ ಬರಲಿಕ್ಕಿಲ್ಲ, ಧೈರ್ಯವಾಗಿ ಮುಂದುವರಿಯೋಣ ಅಂತಲೇ ನಾನು ಹೇಳಿದೆ. ಈ ಥರದ ಮಂದಿರದ ನಿರ್ಮಾಣವೂ ಕೂಡ ಆಯಿತು. ಹೀಗೆ ಬಹಳ ಕೆಟ್ಟ ಇದ್ದಾಳೆ ಅಂತ ಹೇಳುವುದನ್ನು ನಾನು ಗಮನಿಸಿದರೆ, ಇದೇ ಥರದ ಉದಾಹರಣೆಗಳು ದಕ್ಷಿಣ ಕನ್ನಡದಲ್ಲಿ ಕೂಡ ಹೇರಳವಾಗಿ ಕಂಡು ಬರ್ತವೆ. ಬ್ರಾಹ್ಮಣರ ಸಮುದಾಯದಲ್ಲಿ ಕೂಡ ಅವು ಕಂಡು ಬರ್ತವೆ. ಅವರು ಅದಕ್ಕೆ ಏನಾದರೂ ಕಾರಣದಿಂದ ಪೂಜೆ ಸಲ್ಲಿಸುವುದನ್ನು, ವಾರ್ಷಿಕ ತಮ್ಮ ಕಾಣಿಕೆ ಸಲ್ಲಿಸುವುದನ್ನು ಈ ಬ್ರಾಹ್ಮಣರಾದವರು ಕೂಡ ಒಂದು ವೇಳೆ ಅವಗಣನೆ ಮಾಡಿದರೆ ಆವಾಗ ಅದು ತನ್ನ ಶಕ್ತಿಯನ್ನು ತೋರಿಸ್ತದೆ. ಇದಕ್ಕಿದ್ದಂತೆ ಮನೆಯಲ್ಲಿನ ಯಾವುದೋ ಒಂದು ಕರು ಸತ್ತು ಹೋಗೋದು, ಹಸು ಸತ್ತು ಹೋಗೋದು, ಇಂಥ ಉದಾಹರಣೆಗಳಾಗಿ ಕಂಡು ಬರ್ತವೆ. ಮತ್ತೊಂದು ಉದಾಹರಣೆಯಲ್ಲಿ ಮನೆಯಲ್ಲಿ ಎಲ್ಲರೂ ಬಾಗಿಲು ಹಾಕ್ಕೊಂಡು ಮಲಗಿದ್ದಾರೆ, ಬಾಗಿಲಿನ ಚಿಲಕವೂ ಹಾಕಿದೆ, ಆದರೆ ಆ ಮಗುವು ಮಾತ್ರ ಯಾವುದೋ ಶಕ್ತಿಯ ವಶದಿಂದಾಗಿ ಬಾವಿ ಕಟ್ಟೆ ಹತ್ತಿರ ಹೋಗಿ ಇದ್ದು ಬಿಟ್ಟಿತ್ತು. ಅಲ್ಲಿ ಮಲಗಿತ್ತೋ ಏನೋ ಆಗಿತ್ತು ಅಂತೂ ಆ ಶಕ್ತಿ ಅದನ್ನಲ್ಲಿ ತೊಗೊಂಡು ಹೋಗಿತ್ತು ಅಂತ ಹೀಗೆ ಕೇಳಿ ಬರ್ತದೆ. ಅದರಿಂದ ಅವರು ಎಚ್ಚೆತ್ತುಕೊಂಡು ಮತ್ತೆ ಶಕ್ತಿ ದೇವತೆಯ ಆರಾಧನೆಯನ್ನು ಪ್ರಾರಂಭ ಮಾಡಿದರು, ಆ ಭೂತದ ಆರಾಧನೆಯನ್ನು ಮಾಡಿದರು ಅಂತ ಹೀಗೆ ಕೇಳಿ ಬರ್ತದೆ. ಬ್ರಾಹ್ಮಣೇತರರಂತೂ ಬಹಳ ನಿಷ್ಠೆಯಿಂದ ಅದಕ್ಕೆ ನಡ್ಕೊಳ್ತಾರೆ. ಅನೇಕ ಜನ ನನ್ನ ಸ್ನೇಹಿತರು ದಕ್ಷಿಣ ಕನ್ನಡದವರು ಹೇಳುವುದನ್ನೇ ನಾನು ಕೇಳಿದ್ದೇನೆ. ಆ ದೇವತೆಯ ಗೆಜ್ಜೆಯ ಕಾಲಿನ ಶಬ್ದ ನಮಗೆಲ್ಲ ಕೇಳಿ ಬರ್ತದೆ ಅಂತ. ಕೆಲವು ಪ್ರಸಿದ್ಧ ವೈಷ್ಣವ ಮಠಗಳಲ್ಲೇ
ಮಠದ ಹೆಬ್ಬಾಗಿಲಿನ ಹತ್ರ ಒಂದೊಂದು ಸಣ್ಣ ಗೂಡಿನಲ್ಲಿ ಒಂದು ದೀಪ ಇಟ್ಟಿರ್ತಾರೆ. ಅದು ಆ ದೀಪ ಆ ಭೂತಕ್ಕೆ ಸಂಬಂಧಪಟ್ಟದ್ದು. ಆ ದೀಪದಿಂದ ಒಂದು ನಿರ್ದಿಷ್ಟ ದಿಕ್ಕಿನ ದೂರದಲ್ಲಿ, ನಿರ್ದಿಷ್ಟ ಅಂತರದಲ್ಲಿ ಆ ಭೂತದ ವಾಸಸ್ಥಾನ ಇರ್ತದೆ. ಆ ವಾಸಸ್ಥಾನಕ್ಕೆ ಎದುರಾಗುವಂತೆ ಆ ದೀಪ ಇಟ್ಟಿರ್ತಾರೆ. ಮಠದ ಏಳಿಗೆ ಕುಂಠಿತ ಆದಾಗ ಕೆಲವು ಬಾರಿ ಜ್ಯೋತಿಷಜ್ಞರು, ತಾಂಬೂಲ ಪ್ರಶ್ನವನ್ನು ಮಾಡಿದಂಥ ತಜ್ಞರು ಮೊದಲಾದವರು ಹೀಗೆ ಆ ಭೂತಕ್ಕೆ ಒಂದು ಆರಾಧನೆ ಸಲ್ಲಬೇಕು ಅಂತ ಹೇಳಿದಾಗ ಸ್ವಾಮಿಗಳಾದವರು ಕೂಡ ಅದನ್ನು ಮನ್ನಿಸಿ ಆ ಪ್ರಕಾರ ಮಾಡಿದ್ದಿದೆ. ಕೆಲವರು ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಇತ್ಯಾದಿಗಳನ್ನು ಓದಿದ ಮೇಲೆ ಭೂತ ಪ್ರೇತಗಳನ್ನು ಆರಾಧನೆ ಮಾಡುವುದಿದೆಲ್ಲವೂ ತಾಮಸ ರಾಜಸ ಅಂತ ಕಲಿತ ಮೇಲೆ ಅದನ್ನು ಬಿಡಬೇಕು ಅಂತ ಪ್ರಯತ್ನ ಪಟ್ಟದ್ದು ಕೂಡ ಕಂಡು ಬಂದಿದೆ. ಆದರೆ ಕೆಲವರಿಗೆ, ಎಲ್ಲರಿಗೂ ಆ ಸಮಸ್ಯೆಗಳಾಗಿವೆ ಇಲ್ಲೂ ಗೊತ್ತಿಲ್ಲ, ಕೆಲವರಂತೂ ಅದನ್ನು ಬಿಟ್ಟಾಗ ತೊಂದರೆಗಳನ್ನು ಅನುಭವಿಸಿದ್ದೇ ಕಂಡು ಬರ್ತದೆ. ಆದ್ದರಿಂದ ನಾವು ಅದನ್ನು ನಂಬುತ್ತಿರಲಿಲ್ಲ, ಆದರೆ ಮತ್ತೆ ಹೀಗೆ ಅನಿವಾರ್ಯವಾಗಿ ನಾವು ಅದನ್ನು ಮಾಡಬೇಕಾಯಿತು ಅಂತ ಕೆಲವರು ಹೇಳಿದ್ದನ್ನು ನಾನು ಕೂಡ ಕೇಳಿದ್ದೇನೆ. ಹಾಗಾದರೆ ಇದ್ರ ಬಗ್ಗೆ ನಮ್ಮ ದೃಷ್ಟಿಕೋನ ಹೇಗಿರಬೇಕು ಅಂದರೆ, ಇದೆಲ್ಲವನ್ನೂ ಒಂದು ಸಂಸ್ಕೃತಿ ಅಂತ ನಾವು ಮಾಡಬೇಕು. ಸಂಸ್ಕೃತಿಗೂ ಧರ್ಮಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಧರ್ಮ ಅಂತನ್ನೋದು ಬಹಳ ಕಡ್ಡಾಯ ಇರ್ತದೆ. ಸಂಸ್ಕೃತಿಯನ್ನು ಕೆಲವು ಬಾರಿ ನಾವು ನಿರ್ಲಕ್ಷಿಸಿದರೆ ಏನೂ ಆಗದೇ ಇರಬಹುದು, ಏನೂ ತೊಂದರೆ ಆಗದೇ ಇರಬಹುದು, ಕೆಲವು ಕಡೆ ತೊಂದರೆ ಆಗಿಯೂ ಕೂಡ ಆಗಬಹುದು. ಆದ್ದರಿಂದ ನಮ್ಮ ಧೋರಣೆ ಹೇಗಿರಬೇಕು ಅನ್ನೋದನ್ನು ನಾವು ಸ್ವಲ್ಪ ಪರ್ಯಾಲೋಚಿಸಿದರೆ, ಸಂಸ್ಕೃತಿಯನ್ನು ಧರ್ಮ ಅಂತ ಅಲ್ಲದೆ ಹೋದರೂ ಕೂಡ ಸಂಸ್ಕೃತಿಯಾಗಿ ಆದರೂ ಅದನ್ನು ಬಿಡದೇ ಇರುವುದೇ ಒಳ್ಳೆಯದು. ನಮ್ಮ ಕಡೆಯಿಂದ ಕಾಣಿಕೆ, ಅದಕ್ಕೆ ಬೇಕಾದ ಪೂಜೆ ಇತ್ಯಾದಿಗಳನ್ನು ನಾವು ಕೂಡ ಸಲ್ಲಿಸಬೇಕು. ನಾವು ಮಾಡ್ತಿರುವುದು ಸಾತ್ವಿಕ ಪೂಜೆ ಅಲ್ಲ, ಜ್ಞಾನಭಕ್ತಿ ವೈರಾಗ್ಯಾದಿಗಳ ಸಂಪಾದನೆಗಾಗಿ ಇದನ್ನು ಮಾಡ್ತಾ ಇಲ್ಲ ನಾವು. ಆದರೆ ನಮ್ಮಿಂದ ಏನೇ ಆದರೂ ಇಂಥದ್ದೊಂದು ಆರಾಧನೆ ನಡೆಯಲಿ, ನಾವು ಭೂತ ಬಲಿ ಇತ್ಯಾದಿಗಳನ್ನು ಕೊಟ್ಟೇ ಕೊಡ್ತೇವೆ ಸುತ್ತಮುತ್ತಲಿನ ಎಲ್ಲ ಶಕ್ತಿಗಳಿಗೂ. ಭಗವಂತನ ಸರ್ವೋತ್ತಮತ್ವದ ಅರಿವಿಗೆ, ಆ ಅನುಸಂಧಾನಕ್ಕೆ ಇದರಿಂದ ಏನೂ ಬಾಧೆ ಆಗದೇ ಇದ್ದರೆ ಸಾಕಷ್ಟೆ. ಜ್ಞಾನಭಕ್ತಿ ವೈರಾಗ್ಯಾದಿಗಳ ಸಂಪಾದನೆ ಆಗದೆ ಹೋದರೂ ಕೂಡ ಅನೇಕ ಶಕ್ತಿಗಳ ಒಂದು ತರ್ಪಣ ಆರಾಧನಾ ಕ್ರಿಯೆ ನಮ್ಮಿಂದ ನಡಿಬೇಕು. ಅದರಂತೆ ಅದರಿಂದ ಯಾವುದೇ ಮಹಾಫಲವನ್ನು ನಿರೀಕ್ಷಿಸದೆ ಕೆಲವು ಆಪತ್ತುಗಳಾದರೂ ಪರಿಹಾರ ಕಾಣಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಮಾಡಬೇಕು. ನಚಾನ್ಯ ಧರ್ಮಾಕರಣಾತ್ ದೋಷವಾನ್ ವಿಷ್ಣು ಧರ್ಮಕೃತ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ವಿಷ್ಣು ಧರ್ಮವನ್ನು ಯಾರು ಪಾಲಿಸ್ತಿರ್ತಾರೆ, ಭಗವಂತನ ಧರ್ಮದಲ್ಲಿ ಯಾರು ನಿಷ್ಠರಾಗಿದ್ದಾರೆ ಶ್ರೌತಸ್ಮಾರ್ಥ ಕರ್ಮಗಳಲ್ಲಿ, ಅವರು ಬೇರೆ ಕರ್ಮಗಳನ್ನು ಮಾಡದೇ ಹೋದರೂ ಕೂಡ ಏನು ದೊಡ್ಡ ದೋಷ ಇಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಆದರೆ ಅನೇಕ ಬಾರಿ ಈಗಿನ ಯುಗ ಮತ್ತು ನಮ್ಮ ವೈಯಕ್ತಿಕ ಹಿನ್ನೆಲೆಗಳು, ನಮ್ಮ ಪ್ರಾರಬ್ಧ ಕರ್ಮ ಇತ್ಯಾದಿಗಳನ್ನು ನಾವು ಪರಿಶೀಲಿಸಿದರೆ, ವಿಷ್ಣು ಧರ್ಮದಲ್ಲಿ ನಾವು ನಿಷ್ಠರಾಗಿದ್ದರೂ, ಶ್ರೌತಸ್ಮಾರ್ಥ ಕರ್ಮಾನುಷ್ಠಾನದಲ್ಲಿ ನಾವು ನಿಷ್ಠರಾಗಿದ್ದರೂ ಕೂಡ ಅನೇಕ ಥರದ ಆಪತ್ತುಗಳಿಗೆ ನಾವು ಬಲಿಯಾಗುವುದು ಕಂಡು ಬಂದಿರ್ತದೆ. ಅನೇಕ ಜನ ನನ್ನ ಸ್ನೇಹಿತರು ಇದನ್ನು ನಾನು ಕೇಳಿದ್ದೇನೆ. ಬ್ರಾಹ್ಮಣರಿಗೆ ವಿಶೇಷವಾಗಿ ಭೂತಗಳು ಬಹಳ ಸಹಾಯ ಮಾಡ್ತವೆ ಅಂತ. ಅವುಗಳಿಗೆ ನಾವು ಕಾಣಿಕೆ ಇತ್ಯಾದಿಗಳನ್ನು ಕೊಟ್ಟರೆ ನಮ್ಮ ಮನೆ ಜಮೀನು ಇತ್ಯಾದಿಗಳನ್ನು ಎಲ್ಲವನ್ನೂ ಕೂಡ ಅವು ತುಂಬ ಮುತುವರ್ಜಿಯಿಂದ ರಕ್ಷಿಸ್ತವೆ. ಹಾಗಾಗಿ ಅವುಗಳ ಆರಾಧನೆಯನ್ನು ನಾವು ಮಾಡ್ತೇವೆ ಅಂತ ನನ್ನ ಸ್ನೇಹಿತರು, ದಕ್ಷಿಣ ಕನ್ನಡದ ಸ್ನೇಹಿತರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಆದ್ದರಿಂದ ನನ್ನ ಅಭಿಪ್ರಾಯ, ನಾನು ಕೂಡ ಇಲ್ಲಿ ಅದೇ ಒಂದು ಸಮತೋಲನ ದೃಷ್ಟಿಕೋನವನ್ನು ಅನುಸರಿಸ್ಕೊಂಡಿದ್ದೇನೆ. ಮನೆಯಲ್ಲಿ ಸಂಧ್ಯಾವಂದನೆ, ದೇವ್ರ ಪೂಜೆ, ಬ್ರಹ್ಮಯಜ್ಞ, ವೈಶ್ವದೇವ ಬಲಿಹರಣ ಇತ್ಯಾದಿ ಸಕಲ ಶ್ರೌತಸ್ಮಾರ್ಥ ಕರ್ಮಗಳನ್ನು ನಮ್ಮ ಜ್ಞಾನ, ನಮ್ಮ ಅನುಭವ, ನಮ್ಮ ಸಮಯ ಇತ್ಯಾದಿಗಳಿಗೆ ಹೊಂದಿಕೊಂಡು ನಾವು ಮಾಡ್ತಾಯಿದ್ರು. ಪಾಠ ಪ್ರವಚನ ಇತ್ಯಾದಿಗಳಲ್ಲಿ ನಾವು ತೊಡಗಿದ್ರೂ ಕೂಡ ಈ ಕರೆಮ್ಮ ಮೊದಲಾದ ದೇವತೆಗಳೇನಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ
ಪೂಜೆಗಳು, ನಮ್ಮಿಂದ ಸಲ್ಲಬೇಕಾದಂಥ ಕಾಣಿಕೆ ಇತ್ಯಾದಿಗಳನ್ನು ನಾನು ಕೊಡ್ತಾನೇ ಇರ್ತೇನೆ. ಅದನ್ನು ಯಾವತ್ತೂ ಕೂಡ ನಿಲ್ಲಿಸಿಲ್ಲ. ಹಾಗೆಯೇ ಇದು ಒಂದು ಸಂಸ್ಕೃತಿ ಅಂತ ಭಾವಿಸಿ ದಕ್ಷಿಣ ಕನ್ನಡದಲ್ಲಿ ಇರಲಿ, ಕರ್ನಾಟಕದ ಮತ್ತಾವುದೇ ಭಾಗಗಳಲ್ಲಿ ಇರಲಿ, ಬ್ರಾಹ್ಮಣರಾಗಲಿ ಬ್ರಾಹ್ಮಣೇತರರಾಗಲಿ ತಮ್ಮ ಮೂಲ ಧರ್ಮ ಏನಿದೆ ಅದಕ್ಕೆ ಚ್ಯುತಿ ತಂದುಕೊಳ್ಳದಂತೆ, ತಮ್ಮ ಅನುಸಂಧಾನಕ್ಕೆ ಚ್ಯುತಿ ತಂದುಕೊಳ್ಳದಂತೆ ಇದನ್ನೂ ಕೂಡ ಮಾಡುವುದು, ಆರಾಧಿಸುವುದು ತುಂಬ ಉತ್ತಮ ಕೆಲಸ ಅಂತ ನನಗನ್ನಿಸ್ತದೆ. ಇಲ್ಲದೆ ಹೋದರೆ ಅನೇಕ ಆಪತ್ತುಗಳೇನಾದರೂ ಮೈ ಮೇಲೆ ಬಂದಾಗ ಆ ಆಪತ್ತುಗಳಿಂದ ನಮ್ಮನ್ನು ನಾವು ತಪ್ಪಿಸಿಕೊಳ್ಳುವುದು ದೊಡ್ಡ ಸವಾಲಿನ ಕೆಲಸ ಆಗಿಬಿಡ್ತದೆ. ಭಗವಂತ ದೊಡ್ಡವನು ಹೌದು, ಭಗವಂತ ಸರ್ವ ಆಪತ್ತುಗಳಿಂದಲೂ ನಮ್ಮನ್ನು ರಕ್ಷಿಸ್ತಾನೆ. ಅದನ್ನು ಪ್ರವಚನದಲ್ಲಿ ಹೇಳುವುದು, ಪ್ರವಚನದಲ್ಲಿ ಕೇಳುವುದು ಬಹಳ ಸುಲಭ ಸಂಗತಿ ಆಗ್ತದೆ. ನಮಗೆ ನಮ್ಮ ಪ್ರಾರಬ್ಧ ಕರ್ಮ ಬೆನ್ನಟ್ಟಿದ್ದಾಗ, ನಮ್ಮ ಅನುಸಂಧಾನಗಳು ಬಹಳ ಪ್ರಬಲವಾಗಿಲ್ಲದೇ ಇದ್ದಾಗ, ಅವರು ಕೇವಲ ಪ್ರವಚನ ಮತ್ತು ಶ್ರವಣಗಳಿಗೆ ಮಾತ್ರ ಸೀಮಿತವಾಗಿದ್ದಾಗ ಇಂಥ ಆಪತ್ತುಗಳನ್ನು ನಾವು ದಾಟುವುದು ಬಹಳ ಕಷ್ಟ ಆಗಿಬಿಡ್ತದೆ, ದೊಡ್ಡ ಸವಾಲಾಗಿಬಿಡ್ತದೆ. ಆದ್ದರಿಂದ ಅಂಥ ಆಪತ್ತುಗಳಿಗೆ ಪರಿಹಾರವಾಗಿ ನೀವು ಭೂತಪ್ರೇತಗಳ ಆರಾಧನೆ ಮಾಡಿ ಅಂತ ಯಾರಾದರೂ ಜ್ಯೋತಿಷಿಗಳು, ಸುತ್ತಮುತ್ತಲಿನ ಹಿರಿಯರು ಅದನ್ನು ಹೇಳಿದಾಗ ಖಂಡಿತವಾಗಿಯೂ ನಾವು ಅದನ್ನು ನಿರ್ಲಕ್ಷಿಸದೆ ಅದನ್ನು ಮಾಡುವುದೇ ಒಳ್ಳೆಯದು. ಬನ್ನಂಜೆ ಗೋವಿಂದಾಚಾರ್ಯರು ಕೂಡ ಕೆಲವು ಕಡೆ ಅಂಥ ಆರಾಧನೆಗಳಲ್ಲಿ ಕೈ ಬಿಟ್ಟವರಿಗೆ ಏನು ತೊಂದರೆ ಆಯಿತು ಅಂತ ಅನ್ನೋದನ್ನು ವರ್ಣಿಸಿದ್ದಾರೆ. ಅದೆಲ್ಲವನ್ನು ಕೇಳಿ ದಕ್ಷಿಣ ಕನ್ನಡದ ಅನೇಕ ಜನ ವಿದ್ವಾಂಸರು, ಅಲ್ಲಿಯ ಎಲ್ಲ ಸಂಸ್ಕೃತಿ ನಡಾವಳಿಗಳ ಪರಿಚಯ ಇದ್ದಂಥ ಸ್ತ್ರೀಯರು, ಪುರುಷರು ಅವರೆಲ್ಲರನ್ನು ಸಂಪರ್ಕಿಸಿ ಈ ವಿಚಾರವನ್ನು ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ. ಆದ್ದರಿಂದ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡುವಂಥ ಆ ಶಕ್ತಿಗಳು ಅವು ಯಾವೇ ಇರಲಿ, ಅವು ಪಿತೃ ದೇವತೆಗಳಿರಲಿ, ಭೂತ ಪತಿಗಳಿರಲಿ, ಪ್ರಜಾಪತಿಗಳಿರಲಿ, ಬಂದ ಸಂಪ್ರದಾಯಗಳನ್ನು ಅನೂಚಾನವಾಗಿ ಹಾಗೆ ಪಾಲಿಸಿ ನಮ್ಮ ಭಗವಂತನ ಸರ್ವೋತ್ತಮತ್ವದ ಅನುಸಂಧಾನ, ಶಾಸ್ತ್ರದ ನಿಷ್ಠೆ ಮತ್ತು ದೀಕ್ಷೆ ಇತ್ಯಾದಿಗಳಿಗೆ ಚ್ಯುತಿ ತಂದುಕೊಳ್ಳದೆ ನಾವು ಇದನ್ನು ಖಂಡಿತವಾಗಿಯೂ ಮುಂದುವರಿಸಬಹುದು ಅಂತ ನನ್ನದೊಂದು ಆಲೋಚನೆ. ಅದು ಈ 27 ಮತ್ತು 28 ಶ್ಲೋಕಗಳ ಬಗ್ಗೆ ನಾನು ನಿಮ್ಮ ಎದುರಿಗೆ ಹಂಚಿಕೊಳ್ಬೇಕಾದಂಥ ವಿಷಯಗಳು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ನೀವೆಲ್ಲರೂ ಕೂಡ ತಿಳಿಸ್ಬೇಕು.